ವಾಕ್ಯಗಳ ಮೂಲಕವಾಗಿ ನಾವು ಒಂದು ವಿಷಯವನ್ನು ಕಾಣುವಾಗ ಕರ್ತನೆ, ಆ ವಿಷಯಗಳನ್ನು ಕರ್ತನೆ ನಮಗೆ ತಿಳಿಪಡಿಸು. ನೀನೇ ನಮ್ಮ ಸಂಗಡಿದು ನಮ್ಮನ್ನು ಮಾತನಾಡುವಾತ ದೇವರು ನೀನಾಗಿದ್ರೆ ಅದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. ಸಮಯದಲ್ಲಿ ರಾಜ ಬಯಸುವೆ, ವಾಕ್ಯಗಳ ಮುಖಾಂತರ ನಮ್ಮ ಸಂಗಡಿ ಮಾತನಾಡಬೇಕಾಗಿ ನಿಮ್ಮನ್ನು ಬೇಡಿಕೊಳ್ಳುತ್ತಾ ನಜರೇತಿನ ಯೇಸುವಿನ ನಾಮದಿಂದ ಬೇಡುತ್ತಂತಂದೆಯಾದ ದೇವರೇ, ಆಮೇನ್. ಈ ಸಮಯವನ್ನು ಕೊಟ್ಟಂತ ತಂದೆಯಾದ ದೇವರಿಗೂ ಮತ್ತು ಘನಸೇವಕರಾದಂಥ ಗುಣಶೇಖರ ಅವರಿಗೂ ಕೂಡ ನಾನು ವಂದಿಸುತ್ತೇನೆ. ಮತ್ತು ಇಲ್ಲಿ ಸೇರಿ ಬಂದಿರುವಂಥ ಎಲ್ಲ ಸೇವಕರುಗಳಿಗೂ, ಅದೇ ರೀತಿಯಾಗಿ ಎಲ್ಲ ವಿಶ್ವಾಸಿಗಳಿಗೂ ಕೂಡ ನಾನು ವಂದಿಸುತ್ತೇನೆ. ಈ ಸಮಯದಲ್ಲಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದಲ್ಲಿ ನಾವು ಪ್ರಸಂಗಿಯ ಒಂದು ಇದರಲ್ಲಿ ಬಂದಿದ್ದೇವೆ. 8ನೇ ಅಧ್ಯಾಯದಲ್ಲಿ ನಾವು ಬಂದಿದ್ದೇವೆ. ಮೊನ್ನೆ ದಿನದಲ್ಲಿ 7ನೇ ಅಧ್ಯಾಯದಲ್ಲಿ ಆಂಟಿಯವರು ಬಹಳ ಸ್ಪಷ್ಟವಾಗಿ ಆ ಒಂದು ವಾಕ್ಯಗಳನ್ನು ನಮಗೆ ತಿಳಿಯಪಡಿಸಿದರು. ಈ ಪ್ರಸಂಗಿ 8ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, ಈ ಪ್ರಸಂಗಿ 8ನೇ ಅಧ್ಯಾಯದಲ್ಲಿ ಸೊಲೊಮೋನನು ಬಹಳ ಅದ್ಭುತವಾಗಿ ವಾಕ್ಯಗಳನ್ನು, ಬಹಳ ಅದ್ಭುತವಾಗಿ ಇದರಲ್ಲಿರುವಂತೆಲ್ಲ ಒಳ್ಳೆ ಜ್ಞಾನವನ್ನು ನಮಗೆ ತಿಳಿಯಪಡಿಸಿಕೊಡುತ್ತಾರೆ. ಯಾವ ರೀತಿಯಾಗಿ ನಾವು ಬುದ್ಧಿವಂತಿಕೆಯಿಂದ ನಡೆಯಬೇಕು, ಯಾವ ರೀತಿಯಾಗಿ ವಿಧೇಯತೆಯ ಒಂದು ರಹಸ್ಯಗಳನ್ನು ಕಾಣಬಹುದು ಬಗ್ಗೆ ನಮಗೆ ಒಂದು ಹೆಡ್ಲೈನ್ ಕೊಡುತ್ತಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾವು ನೋಡುವಾಗ ಈ ಪ್ರಸಂಗಿಯ ಒಂದು 8ನೇ ಅಧ್ಯಾಯದ ಇದರ ಶಿರೋನಾಮೆ ನೋಡುವುದಾದರೆ ನಾವು ಬುದ್ಧಿವಂತಿಕೆ ಮತ್ತು ವಿಧೇಯತೆಯ ರಹಸ್ಯ ಅಂತ ಹೇಳಿ ನಾವು ಈ ಒಂದು ಪ್ರಸಂಗಿಯ ಒಂದು ಶಿರೋನಾಮೆ ನೋಡ್ತೇವೆ. ಇಲ್ಲಿ 8ನೇ ಅಧ್ಯಾಯದಲ್ಲಿ ಸೊಲೊಮೋನನು ಬಹಳ ಅದ್ಭುತವಾಗಿ ಈ ವಾಕ್ಯದಲ್ಲಿ ಏನಕ್ಕಾಗಿ ಏನ್ ಪರ್ಪಸ್ ಆಗಿ ಬರೆಯುತ್ತಿದ್ದಾನಂದ್ರೆ, ನಾವು ನೋಡುವಾಗ ಸೊಲೊಮೋನನು ಈ ಅಧ್ಯಾಯದಲ್ಲಿ ತನ್ನ ಜ್ಞಾನ ಅವನಿಗೆ ಕಲಿಸಿದ ಕೆಲವು ವಿಷಯಗಳನ್ನು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಸೊಲೊಮೋನನು ತನಗೆ ಕಲಿಸಿಕೊಟ್ಟಿರುವ ಜ್ಞಾನದ ಬಗ್ಗೆ, ತನಗೆ ಕಲಿಸಿಕೊಟ್ಟಿರುವ ಬುದ್ಧಿಯ ಬಗ್ಗೆ ಇಲ್ಲಿ ಅದ್ಭುತವಾಗಿ ಜನರ ಮುಂದೆ ಬಿಚ್ಚಿಡ್ತಾ ಇದ್ದಾನೆ. ಇಲ್ಲಿ ಯಾರಂದ್ರೆ ಸೊಲೊಮೋನನು ಏನ್ ವಿಷಯಗಳನ್ನು ತಿಳಿಸಿಕೊಡ್ತಾನೆ ಇಲ್ಲಿ ನಾವು ನೋಡುವಾಗ, ಇದರಲ್ಲಿ ನಾವು ಕೆಲವೊಂದು ಭಾಗಗಳನ್ನಾಗಿ ನಾವು ವಚನಗಳನ್ನು ವಿಂಗಡಿಸಲಾಗಿದೆ. ನಾವು ನೋಡುವಾಗ 1ರಿಂದ 5ರವರೆಗೆ ನಾವು ನೋಡುವಾಗ ಬುದ್ಧಿವಂತಿಕೆಯ ಪ್ರಭಾವ ಮತ್ತು ಅಧಿಕಾರಕ್ಕೆ ಗೌರವ, ಅಂದ್ರೆ ಯಾವ ರೀತಿಯಾಗಿ ಗೌರವ ಕೊಡಬೇಕೆಂಬುದರ ಬಗ್ಗೆ ನಾವು ಒಂದನೇ ಭಾಗದಿಂದ 5ರವರೆಗೂ ನಾವು ನೋಡ್ತಾ ಇದ್ದೀವಿ. 1ನೇ ವಚನದಿಂದ 5ರವರೆಗೂ. ಅದೇ ರೀತಿಯಾಗಿ 6ರಿಂದ 9ರವರೆಗೆ ನಾವು ನೋಡುವಾಗ ಬುದ್ಧಿವಂತ ಜೀವನಕ್ಕೆ ಕಾರಣಗಳು, ಅಂದ್ರೆ ಒಬ್ಬ ಬುದ್ಧಿವಂತ ಅವನ ಜೀವನಕ್ಕೆ ಇರುವಂತಹ ಒಂದು ಕಾರಣಗಳನ್ನು ಕೂಡ ನಾವು ನೋಡ್ತಾ ಇದ್ವಿ. ಅದೇ ರೀತಿಯಾಗಿ 10ರಿಂದ 13ರವರೆಗೆ ನಾವು ನೋಡುವಾಗ ನೀತಿ ಮತ್ತು ದುಷ್ಟತನದ ಕಾರ್ಯ, ಇಲ್ಲಿ ನೀತಿಯು ಕೂಡ ಮತ್ತು ದುಷ್ಟತನದ ಒಂದು ಕಾರ್ಯಗಳನ್ನು ಕೂಡ ನಾವು ನೋಡ್ತೇವೆ. ಅದೇ ರೀತಿಯಾಗಿ 14ರಿಂದ 17ರವರೆಗೆ ನೋಡುವಾಗ ಅತ್ಯುತ್ತಮವಾದ ಜೀವನ ಮತ್ತು ಉತ್ತಮ ಮಾರ್ಗ ಅಂತೇಳಿ ಇದ್ರ ಬಗ್ಗೆ ನಾವು ನೋಡ್ತೇವೆ. ಸೊ ಈ 4 ಭಾಗಗಳನ್ನಾಗಿ ನಾನು ಈ ಒಂದು ಅಧ್ಯಾಯದಲ್ಲಿ ನಾವು ವಿಂಗಡಿಸಿದ್ದೇನೆ. ಮೊದಲನೇದಾಗಿ ನಾವು ನೋಡುವಾಗ ಬುದ್ಧಿವಂತಿಕೆಯ ಪ್ರಭಾವ ಮತ್ತು ಅಧಿಕಾರಕ್ಕೆ ಗೌರವ ಎಂಬುದ್ರ ಬಗ್ಗೆ ನಾವು ನೋಡ್ತೇವೆ ಇಲ್ಲಿ. ಸೊ ಇಲ್ಲಿ ಕೆಲವೊಂದು ಭಾಗಗಳನ್ನು, ಕೆಲವೊಂದು ಪಾಯಿಂಟ್ಸ್ ಗಳನ್ನು ನಾನು ಇಲ್ಲಿ ಕೊಟ್ಟಿದ್ದೇನೆ. ಬೇಕಾದ್ರೆ ನೀವು ಮನೆಯಲ್ಲೂ ಕೂಡ ಓದ್ಕೋಬಹುದು ಈ ಪಾಯಿಂಟ್ಸ್ ಗಳನ್ನು. ನಾವು ನೋಡುವಾಗ 1ನೇ ವಚನದಲ್ಲಿ ಇಲ್ಲಿ ಸೊಲೊಮೋನನು ಬಹಳ ಅದ್ಭುತವಾಗಿ ಹೇಳ್ತಾ ಇದ್ದಾನೆ. ಏನಂದ್ರೆ, ಜ್ಞಾನಿಯ ಹಾಗಿರುವವನು ಯಾರು? ಇಲ್ಲೊಂದು ಕ್ವಶನ್ ಬಂತು. ಅದೇ ರೀತಿಯಾಗಿ ವಿಷಯವನ್ನು ವಿವರಿಸಬಲ್ಲವರು ಯಾರು? ಸೊ ಇಲ್ಲಿ ಸೊಲೊಮೋನನು ಆತನು ಬುದ್ಧಿವಂತಿಕೆಯ ಬಗ್ಗೆ ಒಂದು ಕ್ವಶನ್ ಕೇಳ್ತಾ ಇದ್ದಾನೆ ಇಲ್ಲಿ ಜನರಿಗೆ. ಏನಂತ? ಜ್ಞಾನಿಯ ಹಾಗಿರುವವನು ಯಾರು, ವಿಷಯವನ್ನು ವಿವರಿಸಬಲ್ಲವರು ಯಾರು ಅಂತ ಹೇಳಿ ಒಂದು ಪ್ರಶ್ನೆಯನ್ನು ಇಲ್ಲಿ ಸೊಲೊಮೋನನು ನಮಗೆ ಇಡ್ತಾ ಇದ್ದಾನೆ. ಅದೇ ಇಲ್ಲಿ ನಾವು ನೋಡುವಾಗ ಈ ಲೋಕದಲ್ಲಿ ಜ್ಞಾನಿಯ ಹಾಗೆ ಯಾರು ಇರ್ತಾರೆ? ಬುದ್ಧಿವಂತಿಕೆಯಿಂದ ಯಾರು ಜೀವನ ಮಾಡುತ್ತಿದ್ದಾರೆ? ಯಾರು ಕೂಡ ಇಲ್ಲ. ಅದರಲ್ಲಿ ಕೆಲವಷ್ಟು ಜನರು ಮಾತ್ರ ಜ್ಞಾನದಿಂದ ಇದ್ದಾರೆ, ಕೆಲವಷ್ಟು ಜನ ಜ್ಞಾನವೇ ಇಲ್ಲ, ಅವರಿಗೆ ಬುದ್ಧಿನೇ ಇಲ್ಲ. ಅಂದ್ರೆ ಅವರಲ್ಲಿ ಬುದ್ಧಿ ಇದ್ರೂ ಕೂಡ ಅದನ್ನು ಯಾವ ರೀತಿಯಾಗಿ ಅದನ್ನು ಉಪಯೋಗ ಮಾಡಬೇಕೆಂಬುದರ ಬಗ್ಗೆ ಇಲ್ಲಿ ಸೊಲೊಮೋನ ಬಹಳ ಸ್ಪಷ್ಟವಾಗಿ ಇಲ್ಲಿ ಹೇಳ್ಕೊಂಡು ಹೋಗ್ತಾ ಇದ್ದಾನೆ. ಇಲ್ಲಿ ನೋಡುವಾಗ 1ನೇ ವಚನದಲ್ಲಿ ಜ್ಞಾನದಿಂದ ಒಬ್ಬನ ಮುಖವು ಪ್ರಕಾಶಗೊಳ್ಳುವುದು.
ಜ್ಞಾನದಿಂದ ಒಬ್ಬನ ಮುಖವು ಯಾವ ರೀತಿಯಾಗಿ ಪ್ರಕಾಶಗೊಳ್ಳುತ್ತಂದ್ರೆ ಈ ಒಂದು ಭಾಗದಲ್ಲಿ ನಾವು ನೋಡುವಾಗ 1-5 ಬುದ್ಧಿವಂತಿಕೆಯ ಪ್ರಭಾವ ಮತ್ತು ಅಧಿಕಾರಕ್ಕೆ ಗೌರವ, ಯಾವ ರೀತಿಯಾಗಿ ಅಧಿಕಾರಕ್ಕೆ ನಾವು ಗೌರವ ಕೊಡಬೇಕು, ಅದೇ ರೀತಿಯಾಗಿ ಬುದ್ಧಿವಂತನ ಪ್ರಭಾವ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ಇಲ್ಲಿ ವಚನಗಳನ್ನು ನಮ್ಮನ್ನು ಬಹಳವಾಗಿ ಸ್ಪಷ್ಟವಾಗಿ ಹೇಳ್ಕೊಡ್ತಾ ಇದೆ. ಇಲ್ಲಿ ನಾವು 2ನೇ ವಚನದಲ್ಲಿ ನಾವು ನೋಡುವಾಗ 2-5 ಇಲ್ಲೇ ನಾವು ತೀತನ ಬರೆದ ಒಂದು ಆ ಪತ್ರಿಕೆಯಲ್ಲಿ ನಾವು ನೋಡಲ್ಪಡುವಾಗ ಅಲ್ಲಿ 3ನೇ ಅಧ್ಯಾಯ 1ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಯಾರಾದ್ರೂ ದಯವಿಟ್ಟು ಓದ್ರಿ ಅಥವಾ ನಾನೇ ಓದ್ಬಿಡ್ತೇನ್ರಿ. 1ನೇ ವಚನದಲ್ಲಿ ನಾವು ನೋಡುವಾಗ, ಅಧಿಪತಿಗಳಿಗೂ ಅಧಿಕಾರಿಗಳಿಗೂ ಅಧೀನರಾಗಿ ವಿಧೇಯರಾಗಬೇಕಂತಲೂ ಸಕಲ ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ಸಿದ್ಧರಾಗಿರಬೇಕಂತಲೂ ಯಾರನ್ನು ದೂಷಿಸದೆ ಕುತರ್ಕ ಮಾಡದೆ ಎಲ್ಲಾ ಮನುಷ್ಯರಿಗೆ ಪೂರ್ಣ ಸಾಧುಣವನ್ನು ತೋರಿಸುತ್ತಾ ಸಾತ್ವಿಕರಾಗಬೇಕೆಂತಲೂ ಅವರಿಗೆ ಜ್ಞಾಪಕಕೊಂಡು ಅವರನ್ನು ನಾವು ಯಾವಾಗಲೂ ಕೂಡ ಜ್ಞಾಪಕ ಮಾಡಿಕೊಡ್ಬೇಕಂತ. ಯಾವ ರೀತಿಯಾಗಿ ಅಂದ್ರೆ ಇಲ್ಲಿ ನಾವು ನೋಡುವಾಗ ಅಧಿಪತಿಗಳಿಗೂ, ನಮಗೆ ನೇಮಿಸಲ್ಪಟ್ಟ ಅಧಿಪತಿಗಳಿಗೂ ಅಧಿಕಾರಿಗಳಿಗೂ ನಾವು ಯಾವ ರೀತಿಯಾಗಿ ರೆಸ್ಪೆಕ್ಟ್ ಕೊಡ್ಬೇಕಂದ್ರೆ ಅವರಿಗೆ ಒಳ್ಳೆಯ ರೀತಿಯಿಂದಾಗಿ ರೆಸ್ಪೆಕ್ಟ್ ಕೊಡ್ಬೇಕಾಗತ್ತೆ. ಈ ಒಂದು ವಚನಗಳ ಭಾಗದಲ್ಲಿ ನಾವು ನೋಡುವಾಗ ಇಲ್ಲಿ ರೋಮಾಪುರದವರೆಗೂ ಕೂಡ ಬರೆದ ಒಂದು ಪತ್ರಿಕೆಯಲ್ಲೂ ಕೂಡ ಬರೆಯಲ್ಪಟ್ಟಿದೆ. ಅದೇ ರೀತಿಯಾಗಿ 1 ಪೇತ್ರ 2:13-14 ಕೂಡ ಬರೆಯಲ್ಪಟ್ಟಿದೆ. ಇಲ್ಲಿ ನಾವು ನೋಡುವಾಗ ದೇವರು ನೇಮಿಸಿದ ಅಧಿಕಾರಿಗಳಿಗೆ ಆ ವಿಧೇಯತೆ ತೋರುವುದರಿಂದ ಮನುಷ್ಯರಿಗೆ ಮತ್ತಷ್ಟು ದುಃಖವನ್ನು ತರುತ್ತದೆ. ಅಂದ್ರೆ ಎಂತ ಅಧಿಕಾರಿಗಳಿರ್ಬೋದು, ಅವರು ಮತ್ತಷ್ಟು ದುಃಖ ತರುತ್ತಂದ್ರೆ ಅವರು ಎಂತವರು ಅಧಿಕಾರಿಗಳಿರ್ಬೋದಂದ್ರೆ ನಾವು ನೋಡುವಾಗ ಅಧಿಕಾರಿಗಳು ಲಂಚ ತಗೊಳ್ಳುವಂತವರು ಅಧಿಕಾರಿಗಳಿರ್ತಾರೆ, ಅಂತವರಿಗೆ ನಾವು ರೆಸ್ಪೆಕ್ಟ್ ಕೊಡಬಾರ್ದು. ನಿಜವಾಗ್ಲೂ ಕೂಡ ಇಲ್ಲಿ ವಾಕ್ಯನೇ ಬರೆಯಲ್ಪಟ್ಟಿದೆ. ಏನಂತ ಇಲ್ಲಿ ನಾವು ನೋಡುವಾಗ, ಹೊರಟು ಮೊರೆಯು ಮಾರ್ಪಡುವುದು, ಇವರ ಬುದ್ಧಿ ಯಾವಾಗಲೂ ಕೂಡ ಮಾರ್ಪಡೋದು. ಅಧಿಕಾರಿಗಳು ಅಂದ್ರೆ ಇವರು ಹಣ ತಗೊಳ್ಕೊಳ್ಳೋರು, ಲಂಚಕೋರರು, ಇಂಥವರ ಮಾತನ್ನು ನಾವು ಕೇಳಬಾರ್ದಂತೆ. ಇಲ್ಲಿ ನಾವು ನೋಡುವಾಗ ದೇವರು ನೇಮಿಸಿದ ಅಧಿಕಾರಿಗಳಿಗೆ ಅವಿಧೇಯತೆ ತೋರುವುದರಿಂದ ಮನುಷ್ಯರಿಗೆ ಮತ್ತಷ್ಟು ದುಃಖವನ್ನು ತರುತ್ತದೆ ಎಂದು ಬುದ್ಧಿವಂತನಿಗೆ ತಿಳಿದಿದೆ. ಅವಾಗಲೇ ಬುದ್ಧಿವಂತನಿಗೆ ತಿಳಿದಿದೆ. ಇಂಥವರಿಗೆ ನಾವು ರೆಸ್ಪೆಕ್ಟ್ ಕೊಟ್ರೆ ಇವನು ಕೂಡ ನಮ್ಮ ತಲೆಯ ಮೇಲೆ ಕೂತುಕೊಳ್ಳಬಹುದು ಅಂತ ಹೇಳಿ ಬುದ್ಧಿವಂತನ ಮೊದಲೇ ತಿಳಿಯಲ್ಪಟ್ಟಿದೆ. ಅವಾಗ ಅವನು ಹೇಳ್ತಾನೆ, ಆ ಬುದ್ಧಿವಂತನಿಗೆ ತಿಳಿದಿದೆ, ಸಹಜವಾಗಿ ಮನುಷ್ಯರು ಪರಲೋಕ ರಾಜನಾದ ದೇವರಿಗೆ ಪೂರ್ಣವಾಗಿ ವಿಧೇಯರಾಗಿರಬೇಕು. ಇವರಿಗೆ ವಿಧೇಯರಾಗಬಾರ್ದು, ಯಾಕಂದ್ರೆ ಇವರು ಲಂಚಕೋರರು. ಈ ಅಧಿಕಾರಿಗಳು ಬರೀ ಲೋಕದ ಅಧಿಕಾರಿಗಳು ಮಾತ್ರ, ಪರಲೋಕದ ಅಧಿಕಾರಿಗಳಲ್ಲ. ಆ ಕಾರಣದಿಂದ ಪರಲೋಕ ರಾಜರಾಗಿರುವ ಯೇಸು ಕ್ರಿಸ್ತನಿಗೆ ನಾವು ಮರ್ಯಾದೆಯನ್ನು ಕೊಡಬೇಕಂತೆ, ವಿಧೇಯರಾಗಿರ್ಬೇಕಂತೆ. ಈ ಲೋಕದ ಅಧಿಕಾರಿಗಳು ಬರೇ ಲೋಕದ ಮಾತ್ರ ಅಧಿಕಾರಿಗಳು. ಇವರು ಲೋಕದಲ್ಲಿ ಅನೇಕ ಹಣಗಳನ್ನು ತೆಗೆದುಕೊಳ್ತಾರೆ ಮತ್ತು ಲಂಚಗಳನ್ನು ತೆಗೆದುಕೊಳ್ತಾರೆ. ಈ ಅನೇಕ ವಿಷಯಗಳಲ್ಲಿ ಇವರು ಪಾಲ್ಗೊಳ್ತಾರೆ. ಆದ್ರೆ ಈ ಲೋಕದ ಅಧಿಕಾರಿಗಳಾಗದೆ ದೇವರ ಅಧಿಕಾರಿಗಳಾಗಿ ದೇವರಿಗೆ ವಿಧೇಯರಾಗಿ ನಾವು ನಡೆಯಬೇಕೆಂದು ಇಲ್ಲಿ ವಚನಗಳಲ್ಲಿ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸಲ್ಪಡುತ್ತದೆ. ನಾವು ನೋಡುವಾಗ ಅದೇ ರೀತಿಯಾಗಿ ಈ ಲೋಕದ ಅಧಿಕಾರಿಗಳು ದೇವರ ಆಜ್ಞೆಗಳಿಗೆ ವಿರುದ್ಧವಾಗಿ ಆಜ್ಞಾಪಿಸಿದರೆ ಅವರಿಗೆ ಅವಿಧೇಯರಾಗಲು ನಮಗೆ ಸ್ವಾತಂತ್ರ್ಯವಿದೆ ಅಂತ ಹೇಳಿ ಅಪೊಸ್ತಲ ಕೃತ್ಯಗಳಲ್ಲಿ ನಾವು ನೋಡುವಾಗ 4:18-20 ಮತ್ತು 5:29 ನಾವು ನೋಡುತ್ತೇವೆ. ಅಪೊಸ್ತಲ ಕೃತ್ಯಗಳು 4:18-20 ಮತ್ತು 5:29 ವಚನದಲ್ಲಿ ನಾವು ಈ ವಚನಗಳನ್ನು ಕಾಣಬಹುದು. ಇಲ್ಲಿ ಏನಂದ್ರೆ ಇವರು ಒಂದು ದಿನ ನಮಗೆ ಅವಿಧೇಯರಾಗಬಹುದು, ಇವರು ದೇವರಿಗೆ ಅವಿಧೇಯರಾಗಬಹುದು. ಅದಕ್ಕೆ ನೀವು ಏನ್ ಮಾಡ್ಬೇಡ್ರಿ, ಇಲ್ಲಿ ದೇವರು ಖುದ್ದಾಗಿ ಹೇಳ್ತಾ ಇದ್ದಾನೆ, ನೀವು ಇವರಿಗೆ ವಿಧೇಯರಾಗಕ್ಕೆ ಹೋಗ್ಬೇಡ್ರಿ. ಇವರಿಗೆ ವಿಧೇಯರಾದ್ರೆ ನೀವು ಏನಾಗ್ತೀರಂದ್ರೆ ನನಗೆ ವಿಧೇಯರಾಗಲ್ಲ. ಆ ಕಾರಣದಿಂದ ಇವರಿಗೆ ನೀವು ಏನ್ ಮಾಡ್ಬೇಡ್ರಿ, ವಿಧೇಯರಾಗಬೇಡ್ರಿ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಇಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ. ಅಲ್ಲಿ 5ನೇ ವಚನದಲ್ಲಿ ನಾವು ನೋಡುವಾಗ ಏನು ಬರೆಯಲ್ಪಟ್ಟಿದ್ದಂದ್ರೆ, ನಾವು ಮಾಡಿದ ಪುಣ್ಯ ಕ್ರಿಯೆಗಳ ನಿಮಿತ್ತದಿಂದಲೇ ಆತನ ಕರುಣೆಯಲ್ಲಿಯೇ ಪುನರ್ಜನ್ಮವನ್ನು ಸೂಚಿಸುವ ಸ್ಥಾನದ ಮೂಲಕವಾಗಿಯೂ ಪವಿತ್ರಾತ್ಮನನ್ನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಮೂಲಕವಾಗಿಯೂ ಆತನು ನಮ್ಮನ್ನು ರಕ್ಷಿಸಿದನು ಅಂತ ಹೇಳಿ 5ನೇ ವಚನದಲ್ಲಿ ನಾವು ನೋಡ್ತೇವೆ. ನಮಗೆ ಒಳ್ಳೆ ನೂತನ ಸ್ವಭಾವವನ್ನು ನಮಗೆ ನೀಡಿದ್ದಾರೆ ದೇವರು. ಆ ಕಾರಣದಿಂದ ಆ ನೂತನ ಸ್ವಭಾವವನ್ನೇ ಅಳವಡಿಸಿಕೊಂಡು ಹೋಗ್ಬೇಕು ನಾವು. ಅದನ್ನ ಬಿಟ್ಟು ಕೆಟ್ಟ ಕಾರ್ಯಗಳಲ್ಲಿ ನಾವು ಹೋದರೆ ಒಂದು ದಿನ ನಮಗೆ ಆ ಒಂದು ನೂತನ ಸ್ವಭಾವವು ಯಾವ ಕಾರಣಕ್ಕೂ ಕೂಡ ಬರುವುದಿಲ್ಲ. ಈ 1-5ನೇ ವಚನದಲ್ಲಿ ನಾವು ಏನು ಕಲಿಸಲ್ಪಡುತ್ತಂದ್ರೆ ದೇವರಿಗೆ ವಿಧೇಯರಾಗಿ ನಾವು ನಡೆಯಬೇಕು, ಈ ಲೋಕದ ಅಧಿಕಾರಿಗಳಿಗೆ ಅವಿಧೇಯರಾಗಿ ನಾವು ನಡೆಯಬೇಕು. ಅಂದ್ರೆ ಯಾವ ರೀತಿಯಾಗಿ ಯಾರಿದೆ ಅಂದ್ರೆ ಆತನು ನೇಮಿಸಲ್ಪಟ್ಟವರಿಗೆ ಮಾತ್ರ ನಾವು ವಿಧೇಯರಾಗಿ ನಡೆಯಬೇಕಂತೆ. ಮತ್ತು ಆತನು ನೇಮಿಸಲ್ಪಟ್ಟಂತ ಆ ದೇವರು ಈ ಲೋಕದ ವಿಚಾರಣೆಗೆ ಒಳಗಾಗ್ತಾರಲ್ಲ, ಆ ಅಧಿಕಾರಿಗಳಿಗೆ ನೀವು ವಿಧೇಯರಾಗ
ಹೋಗ್ಬೇಡ್ರಿ, ಲಂಚಕೋರರು ಇರ್ತಾರೆ, ಅನೇಕರು ಮೋಸ ಮಾಡೋರು ಇರ್ತಾರೆ, ಅಧಿಕಾರಿಗಳು, ನೀವು ಯಾವಾಗಲೂ ಕೂಡ ವಿಧೇಯರಾಗಬೇಡ್ರಿ ಅಂತ ಹೇಳಿ ಈ ವಾಕ್ಯದಲ್ಲಿ ಈ 1ರಿಂದ 5ನೇ ವಚನದವರೆಗೆ ಬಹಳ ಸ್ಪಷ್ಟವಾಗಿ ನಮಗೆ ಇಲ್ಲಿ ತಿಳಿಸಿಕೊಡುತ್ತದೆ. ಅದಕ್ಕೆ ನೀವು ಯಾವಾಗಲೂ ಕೂಡ ಬುದ್ಧಿವಂತರಾಗಿಯೇ ನಡೆಯಿರಿ ಅಂತ ಹೇಳಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ವಿಧೇಯರಾಗಿ ನಡೆಯಿರಿ ಅಂತ ಹೇಳಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ಇಲ್ಲಿ ನಾವು ನೋಡುವಾಗ ಅದೇ ರೀತಿಯಾಗಿ ಇಲ್ಲಿ ಸ್ಪಷ್ಟವಾಗಿ ದೇವರು ಸೊಲೊಮೋನನ ಮುಖಾಂತರವಾಗಿ ಮಾತನಾಡ್ತಾ ಇದ್ದಾರೆ. ಇಲ್ಲಿ 6ರಿಂದ 9ರವರೆಗೆ ಇಲ್ಲಿ ಬುದ್ಧಿವಂತನ ಜೀವನಕ್ಕೆ ಕೆಲವೊಂದು ಕಾರಣಗಳನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ನಾವು ನೋಡುವಾಗ ಬುದ್ಧಿವಂತನು ತಿಳಿದಿರುವ ಪ್ರಕಾರ ಸ್ವರ್ಗದ ಕೆಳಗಿರುವ ಎಲ್ಲದಕ್ಕೂ ಒಂದು ಸಮಯ ಮತ್ತು ಉದ್ದೇಶವಿದೆ. ಅವನಿಗೆ ತಿಳಿದಿದೆ ಈ ಸ್ವರ್ಗದ ಕೆಳಗಿರುವ ಅಂದ್ರೆ ಇದು ಭೂಲೋಕದಲ್ಲಿ ಎಲ್ಲಾ ಕಾಲಕ್ಕೂ ಒಂದು ಸಮಯ ಇರುತ್ತೆ ಮತ್ತು ಆ ಸಮಯಕ್ಕೆ ಒಂದು ಉದ್ದೇಶವಿರುತ್ತೆ. ಆ ಉದ್ದೇಶದ ಪ್ರಕಾರ ನಾನು ನಡೆಯಬೇಕೆಂಬುದು ಬುದ್ಧಿವಂತನಿಗೆ ತಿಳಿದಿದೆ. ಆದರೆ ಅಪನಂಬಿಕೆ ಉಳ್ಳವನಿಗೆ ಬುದ್ಧಿಯೇ ಇಲ್ಲದಂತವನಿಗೆ ಏನಿರಲ್ಲ ಅಂದ್ರೆ ನಾನು ಯಾವ ರೀತಿಯಾಗಿ ನಡೆಯಬೇಕು, ಈ ಲೋಕದ ವಿಚಾರಣೆ ಏನು, ಈ ಸಮಯದ ಉದ್ದೇಶವೇನು ಅಂತ ಹೇಳಿ ಆತನಿಗೆ ಗೊತ್ತಿರಲ್ಲ. ಆ ರೀತಿಯಾಗಿ ನಡೆದರೆ ಈ ಲೋಕದ ಉದ್ದೇಶದ ಪ್ರಕಾರ ನಾವು ನಡೆಯಬಾರದು. ದೇವರ ಉದ್ದೇಶದ ಪ್ರಕಾರ ನಾವು ನಡೆಯಬೇಕು. ಆ ಉದ್ದೇಶಕ್ಕೆ ಸಮಯವಿದೆ, ಆ ಸಮಯದ ಪ್ರಕಾರ ನಡೆಯಬೇಕಂತ ಹೇಳಿ ಇಲ್ಲಿ ದೇವರ ವಾಕ್ಯವು ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸಿಕೊಡುತ್ತದೆ. ಅದೇ ರೀತಿಯಾಗಿ 2ನೇದಾಗಿ ನಾವು ನೋಡುವ ಪಾಯಿಂಟ್ ಅಲ್ಲಿ ಬುದ್ಧಿವಂತನು ಮುಂದೆ ಏನಾಗುವುದೆಂದು ತಿಳಿದಿರುತ್ತಾನಂತೆ. ನೋಡ್ರಿ, ವಿಶೇಷವಾಗಿ ನಾವು ನೋಡುವಾಗ ನಾವು ಈ ವಚನವನ್ನು ಎಲ್ಲಿ ನೋಡುತ್ತೆ ಅಂದ್ರೆ 6ನೇ ವಚನ ಅಥವಾ 7ನೇ ವಚನದಲ್ಲಿ ನಾವು ನೋಡ್ತೇವೆ. ಅಲ್ಲಿ ನೋಡುವಾಗ ಏಕೆಂದರೆ ಮುಂದೆ ಆಗುವುದು ಅವನಿಗೆ ಗೊತ್ತಿಲ್ಲ, ಅದು ಹೇಗೆ ಆಗುವುದು ಅವನಿಗೆ ವಿವರಿಸಬಲ್ಲವರು ಯಾರು. ಅದರ ಮುಂದಿನ ವಚನದಲ್ಲಿ ನಾವು ನೋಡುವಾಗ ಪ್ರತಿಯೊಂದು ಕಾರ್ಯಕ್ಕೆ ಕಾಲವು ನ್ಯಾಯ ತೀರ್ಪು ಇರುವುದಿಲ್ಲವೇ, ಮನುಷ್ಯನು ಪಡುವ ಕಷ್ಟವು ಅವನಿಗೆ ಘೋರವಾಗಿದೆ. ಬಹಳ ಕಷ್ಟಪಡ್ತಾನೆ ಮನುಷ್ಯನು, ಆದ್ರೆ ಅವನಿಗೆ ಬುದ್ಧಿನೇ ಇರುವುದಿಲ್ಲ. ಆದ್ರೆ ಬುದ್ಧಿವಂತನಿಗೆ ಏನಿರುತ್ತಂದ್ರೆ ಕಾಲವು ಯಾವ ರೀತಿಯಾಗಿ ನಾವು ಉಪಯೋಗ ಮಾಡಿಕೊಳ್ಳಬೇಕು ಎಂಬ ಒಂದು ಕನಸು ಆತನಿಗೆ ಇರುತ್ತೆ, ಒಂದು ನೆನಪು ಆತನಿಗಿರುತ್ತೆ. ಅದೇ ರೀತಿಯಾಗಿ ಪ್ರೀತಿಯುಳ್ಳವರೇ, ನಮ್ಮ ಮಧ್ಯದಲ್ಲಿ ನೀವೆಲ್ಲರೂ ಕೂಡ ಇದ್ದೀರಿ. ನಾನು ಕೂಡ ದೇವರ ಒಂದು ದೇವರು ಕಲಿಸಿಕೊಡುವಂತ ಆ ಬುದ್ಧಿ ನಮ್ಮಲ್ಲಿ ನಾವು ಅಳವಡಿಸಿಕೊಡ್ಬೇಕಂತೆ. ಜ್ಞಾನವು ದಿನನಿತ್ಯ ನಮಗೆ ದೇವರು ಕೊಡ್ತಾನೆ. ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಡುತ್ತದೆ. ಇಲ್ಲಿ ನಾವು ನೋಡುವಾಗ ಅದೇ ರೀತಿಯಾಗಿ 3ನೇ ಪಾಯಿಂಟ್ ಅನ್ನು ನೋಡುವಾಗ ಬುದ್ಧಿವಂತನು ಪಾಪದ ವಿಷಯವನ್ನು ಕೂಡ ತಿಳಿದಿರುತ್ತಾನಂತೆ. ನೋಡ್ರಿ, ಅವನು ಪಾಪದ ವಿಷಯ ಕೂಡ ತಿಳಿದಿರ್ತಾನೆ. ಅದೇ ರೀತಿಯಾಗಿ ಇಲ್ಲಿ ದುಷ್ಟನ ಬಗ್ಗೆ ಕೂಡ ಅವನು ಬಹಳವಾಗಿ ಸ್ಪಷ್ಟವಾಗಿ ಬರೆಯಲ್ಪಟ್ಟು, ದುಷ್ಟನಿಗೆ ಏನ್ ತಿಳಿದಿರಲ್ಲ, ಅವನು ಬರೀ ಪಾಪ ಮಾಡ್ತಾನೆ ಇರ್ತಾನೆ, ಮರಳಿ ಪಾಪ ಮಾಡ್ತಾನೆ. ಅದೇ ರೀತಿಯಾಗಿ ಮರಳಿ ಆ ಒಂದು ದುಷ್ಟನ ಕಾರ್ಯಗಳಲ್ಲಿ ಬಿದ್ದಿರ್ತಾನೆ. ಆತನು ದೇವರ ಭಯವನ್ನು ಕೂಡ ತಿಳಿದುಕೊಂಡಿರಲ್ಲ. ಬುದ್ಧಿವಂತನು ದುಷ್ಟ ಮತ್ತು ಒಳ್ಳೆಯ ಅರಿಕೆಯನ್ನು ತಿಳಿದುಕೊಂಡಿರುತ್ತಾನೆ. ನೋಡ್ರಿ, ಅಲ್ಲಿ ನಾವು ನೋಡುವಾಗ ಯಾವಾಗಲೂ ಕೂಡ ನಾವು ಬುದ್ಧಿವಂತರಾಗಿಯೇ ನಡೆಯಬೇಕಂತ ಹೇಳಿ ನಾವು ಇಲ್ಲಿ ಕಾಣಲ್ಪಡುತ್ತೇವೆ. ದುಷ್ಟನಿಗೆ ಏನು ಗೊತ್ತಿರಲ್ಲ. ಸೊ ಇದೇ ರೀತಿಯಾಗಿ ನಾವು ನೋಡುವಾಗ ಇಲ್ಲೇ ಯಾಕೋಬನದ ಒಂದು ಪತ್ರಿಕೆಯಲ್ಲಿ 4:13ರಿಂದ 16ರವರೆಗೂ ಅಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನಾವು ಅದಕ್ಕೆ ಹೋಗುವುದಕ್ಕಿಂತ ಮುಂಚೆ ಪ್ರಸಂಗಿ 8ನೇ ಅಧ್ಯಾಯದ 8ನೇ 9ನೇ ವಚನದಲ್ಲಿ ನಾವು ನೋಡುವಾಗ 8ನೇ ವಚನದಲ್ಲಿ ನಾವು ನೋಡುವಾಗ ಗಾಳಿಯನ್ನು ತಡೆಯುವ ಶಕ್ತಿ ಹೇಗೆ ಯಾರಿಗೂ ಇಲ್ಲವೋ ಹಾಗೆ ತಮ್ಮ ಮರಣ ದಿನವನ್ನು ತಡೆಯುವ ಶಕ್ತಿಯು ಯಾರಿಗೂ ಕೂಡ ಇಲ್ಲ. ಈ ಲೋಕದಲ್ಲಿ ಇರುವಂತ ನಮಗೂ ನಿಮಗೂ ಯಾರಿಗೂ ಕೂಡ ಇಲ್ಲ. ದೇವರು ಮಾತ್ರ ಸಾಧ್ಯ, ಏಕೆಂದ್ರೆ ನಮ್ಗೆ ಆತನ ಸೃಷ್ಟಿ ಮಾಡಿದ್ದಾನೆ. ಅಲ್ಲಿ ಹೇಳುತ್ತೆ, ಗಾಳಿಯನ್ನು ತಡೆಯುವ ಶಕ್ತಿ ಯಾರಿಗೆ ಇಲ್ಲವೋ ನಮ್ಮಿಂದ ಗಾಳಿಯನ್ನು ತಡಿಲಿಕ್ಕೆ ಸಾಧ್ಯವಿಲ್ಲ. ಏಕೆಂದ್ರೆ ಅದು ದೇವರ ಒಂದು ಸೃಷ್ಟಿಯ ನಿಯಮ. ಅದನ್ನ ನಾವು ಹೇಗೆ ತಡಿಲಿಕ್ಕೆ ಸಾಧ್ಯ? ಅದೇ ರೀತಿಯ ಗಾಳಿಯನ್ನು ತಡೆಯಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲವೋ ಮನುಷ್ಯನ ಪ್ರಾಣವನ್ನು ತೆಗೆಯುವುದು ಒಂದು ಶಕ್ತಿಯು ಯಾರಿಗೂ ಕೂಡ ಇಲ್ಲ. ಅದು ಡಾಕ್ಟರ್ ಆಗಿರಲಿ, ಡಾಕ್ಟರ್ ತಮ್ಮ ಕೈಯಿಂದ ಆದಷ್ಟು ಮಟ್ಟಿಗೆ ಆತನು ನೋಡ್ತಾನೆ, ಆದ್ರೆ ಆಗದೆ ಹೋದ ಆತನು ತೀರಿ ಹೋಗ್ತಾನೆ ಅಂತ ಹೇಳಿ ನಾವು ನೋಡ್ತೇವೆ. ಅಲ್ಲಿ ಯಾಕೋಬನ ಒಂದು ಪತ್ರಿಕೆಯಲ್ಲಿ ನಾವು ನೋಡುವಾಗ ಬಹಳ ಸ್ಪಷ್ಟವಾಗಿ ವಚನ ಬರೆಯಲ್ಪಟ್ಟಿದೆ. ಅಲ್ಲಿ ಕೂಡ ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವ ಹಬೆಯಂತಿರುವಿರಿ. ಆದ್ದರಿಂದ ನೀವಂತ ಮಾತನ್ನು ಬಿಟ್ಟು ದೇವರ ಚಿತ್ತವಾದರೆ ನಾವು ಬದುಕಿ ಆ ಕೆಲಸವನ್ನಾಗಲಿ ಮಾಡುವುದು ಎಂದು ಹೇಳಬೇಕು. ನೋಡ್ರಿ, ದೇವರ ಚಿತ್ತ ಬಿದ್ದರೆ ಆ ಕೆಲಸಗಳನ್ನ ನಾವು ಮಾಡ್ಬೇಕಂತೆ. ಸ್ವಲ್ಪ ಹೊತ್ತು ಕಾಣದೆ ನೀವು ಹಬೆಯಂತಿರುವಿರಿ. ಯಾಕೋಬನ ಒಂದು ಪತ್ರಿಕೆಯಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ ಈ ವಚನದ ಇಟ್ಟುಕೊಂಡು ಬರೆದಿದ್ದಾರೆ. ಈ ವಚನಗಳ ಮೂಲಕವಾಗಿ ನಾವು ನಡೆದರೆ ಯಾವ ರೀತಿಯಾಗಿ ನಮಗೆ ಆ
ಆ ಬುದ್ಧಿ ನಮಗೆ ಬರುತ್ತೆ ಎಂಬುದರ ಬಗ್ಗೆ ನಾವು ಈ ವಚನ ಭಾಗಗಳಲ್ಲಿ ನಾವು ನೋಡ್ಕೊಳ್ತೇವೆ ಮತ್ತು ಕಲಿತುಕೊಳ್ಳುತ್ತೇವೆ. ಈ ಒಂದು ಅಧಿಕಾರದ ಬಗ್ಗೆ ನಾವು ನಡೆಯುತ್ತುಕೊಳ್ಳೋಣ. ಅದೇ ರೀತಿಯಾಗಿ ನಾವು ನೋಡುವಾಗ ಇಲ್ಲಿ ದುಷ್ಟನ ಮತ್ತು ನೀತಿಯ ಕಾರ್ಯಗಳ ಬಗ್ಗೆ ನಾವು ನೋಡ್ತೇವೆ. ಇಲ್ಲಿ 10-13 ನಾವು ನೋಡುವಾಗ ನೀತಿ ಮತ್ತು ದುಷ್ಟತನದ ಕಾರ್ಯದ ಬಗ್ಗೆ ಇಲ್ಲಿ ನಾವು ನೋಡ್ತೇವೆ. ಇಲ್ಲಿ ನೋಡುವಾಗ ಒಂದೊಂದು ಪಾಯಿಂಟ್ ಅಲ್ಲಿ ನಾವು ಕೂಡ ಒಂದೊಂದು ವಚನಗಳನ್ನು ನಾವು ಇಟ್ಟುಕೊಂಡು ನಾವು ನೋಡಿದ್ದೇವೆ. ಇಲ್ಲಿ ನೋಡುವಾಗ ನೀತಿವಂತನ ಕಾರ್ಯ ದೇವರ ವಿರುದ್ಧವಾಗಿರುವುದಿಲ್ಲ, ಅದು ದೇವರ ವಿರುದ್ಧವಾಗಿರುವುದಿಲ್ಲ. ಆತನು ಮಾಡುವುದು, ಆತನು ನೀತಿವಂತನಾಗಿರ್ತಾನೆ. ಆತನ ಕಾರ್ಯ ಯಾವಾಗಲೂ ಕೂಡ ದೇವರ ವಿರುದ್ಧವಾಗಿರುವುದಿಲ್ಲ. ದೇವರಿಗೆ ಮೆಚ್ಚುಗೆ ಆಗುವಂತೆ ಆತನು ನಡೆಯುತ್ತಾನೆ. ಅದೇ ರೀತಿಯಾಗಿ ನೀತಿವಂತನು ದೇವರ ಮಾತನ್ನು ಕೇಳ್ತಾನಂತೆ. ಇಲ್ಲಿ ವಚನದಲ್ಲಿ ನಾವು ನೋಡುವಾಗ 10 ಮತ್ತು 11ನೇ ವಚನದಲ್ಲಿ ಇದಲ್ಲದೆ ದುಷ್ಟರಿಗೆ ಸಮಾಧಿಯಾಗುವುದನ್ನು ಕಂಡೆನು. ಇಲ್ಲಿ ಸೊಲೊಮೋನನು ಬಹಳ ಸ್ಪಷ್ಟವಾಗಿ ಇಲ್ಲಿ ನೋಡ್ತಾ ಇದ್ದಾನಂತೆ, ಅವನು ಕಾಣ್ತಾನಂತೆ. ಇದಲ್ಲದೆ ದುಷ್ಟರಿಗೆ ಸಮಾಧಿಯಾಗುವುದನ್ನು ಕಂಡೆನು, ಅವರು ಸುಖವಾಗಿ ಗತಿಸಿದರು, ಧಾರ್ಮಿಕರೋ ಪರಿಶುದ್ಧ ಸ್ಥಾನದಿಂದ ತೊಲಗಬೇಕಾಯಿತು. ನೋಡ್ರಿ, ಅಲ್ಲಿ ಸುಖವಾಗಿ ಗತಿಸಿದರು, ಧಾರ್ಮಿಕರಂತೆ ಅವರು ಯಾವ ರೀತಿಯಾಗಿ ಪರಿಶುದ್ಧ ಸ್ಥಾನದಿಂದ ತೊಲಗಬೇಕಾಯ್ತಂತೆ. ಅವರಿಗೆ ಪರಿಶುದ್ಧ ಸ್ಥಾನ ಸಿಕ್ಕುವುದಿಲ್ಲ. ದುಷ್ಟರಿಗೆ ಯಾವಾಗಲೂ ಕೂಡ ಈ ಲೋಕದಲ್ಲಿ ಪಾಪ ಮಾಡಿ, ಪಾಪದ ಒಂದು ಕೆಸರಿನಲ್ಲಿ ಮುಳುಗಿ, ಪಾಪದಿಂದ ಹೊರಗೆ ಬಂದ್ರೆ ಅವರಿಗೆ ಒಂದು ಸುಖ, ಇಲ್ಲವಾದರೆ ಅವರಿಗೆ ಆ ಒಂದು ಪರಿಶುದ್ಧವಾದ ಸ್ಥಳ ಸಿಕ್ಕುವುದಿಲ್ಲ ಅಂತ ಹೇಳಿ ಇಲ್ಲಿ ಸೊಲೊಮೋನನು ಪ್ರಸಂಗಿ 8ನೇ ಅಧ್ಯಾಯದಲ್ಲಿ ಬಹಳ ಸ್ಪಷ್ಟವಾಗಿ ಆ ಒಂದು ವಚನಗಳಲ್ಲಿ ಬರೆಯುತ್ತಿದ್ದಾನೆ. ಅದೇ ರೀತಿಯಾಗಿ ಆತನಿಗೆ ಪಟ್ಟಣದಲ್ಲಿ ಅವರ ಜ್ಞಾಪಕವೇ ಇಲ್ಲವಾಯಿತು. ಇದು ವ್ಯರ್ಥ, ಇದು ದೇವರಿಗೆ ವ್ಯರ್ಥ ಅಲ್ಲ. ನಾವು ನೋಡುವಾಗ ಈ ಲೋಕದಲ್ಲಿ ಆ ದುಷ್ಟತನದ ಒಂದು ಹೊಲಸಾದ ಕಾರ್ಯಗಳಲ್ಲಿ ನಾವು ಅಳವಡಿಸಿಕೊಳ್ಬಾರ್ದಂತೆ. ನಮ್ಮನ್ನು ನಾವು ಜ್ಞಾನವಂತನಾಗಿ, ನಮ್ಮನ್ನು ನಾವು ದೇವರ ಮಾತನ್ನು ಕೇಳುತ್ತಾ, ನಾವು ದೇವರ ವಿರುದ್ಧವಾಗಿ ನಡೆಯದ ಹಾಗೆ ಆತನೊಂದಿಗೆ ನಾವು ನಡೆಯಬೇಕು. ನೋಡ್ರಿ, ಇಲ್ಲಿ ದುಷ್ಟನ ಕೆಲಸಗಳು ಯಾವ ರೀತಿಯಾಗಿ ಇರ್ತಂದ್ರೆ, ದುಷ್ಟನು ತನ್ನ ಹೊಲಸಾದ ಕಾರ್ಯವನ್ನು ಮಾಡುವುದನ್ನು ಬಿಡುವುದಿಲ್ಲ. ಆತನು ದುಷ್ಟನು ಮರಳಿ ಪಾಪ ಮಾಡ್ತಾನೆ. ದುಷ್ಟನು ದೇವರಿಗೆ ವಿರುದ್ಧವಾಗಿರುತ್ತಾನೆ. ದುಷ್ಟನು ನಿಜವಾಗಿ ಆತನಲ್ಲಿ ಭಯ ಇರುವುದಿಲ್ಲ, ನಿಜವಾಗ್ಲೂ ಕೂಡ ಆತನಲ್ಲಿ ಪ್ರೀತಿ ಇರುವುದಿಲ್ಲ, ನಿಜವಾಗ್ಲೂ ಕೂಡ ಆತನಲ್ಲಿ ನಂಬಿಕೆ ಇರುವುದಿಲ್ಲ. ಈ ಎಲ್ಲದರಲ್ಲೂ ಕೂಡ ಆತನು ಉನ್ನತನಾಗಿರುವುದಿಲ್ಲ. ನಾವು ನೋಡುವಾಗ ವಚನ ಭಾಗಗಳಲ್ಲಿ ಬಹಳ ಸ್ಪಷ್ಟವಾಗಿ ಕಲಿತುಕೊಳ್ಳಬೇಕಂತ ಈ ವಚನಗಳು ಬಹಳ ನಮ್ಮ ತೆರೆಯಲ್ಲಿ ಹಾಕಿಕೊಳ್ಳಬೇಕು. ಈ 8ನೇ ಅಧ್ಯಾಯದಲ್ಲಿ ಈ ಅನೇಕ ಬಹಳ ಚಂದಾಗಿ ಇಲ್ಲಿ ಸೊಲೊಮೋನನು ನಮಗೆ ತಿಳಿಯಪಡಿಸಿಕೊಡುತ್ತಿದ್ದಾನೆ ರಾಜ. ಇಲ್ಲಿ ನಾವು ನೋಡುವಾಗ ಅದೇ ವಚನದ ಒಂದು ಹತ್ತಿರದಲ್ಲಿ ನಾವು ಬರುವಾಗ 12ನೇ ವಚನದಲ್ಲಿ ನಾವು ನೋಡುವಾಗ 11ನೇ ಮತ್ತು 12ನೇ ವಚನದಲ್ಲಿ ನಾವು ನೋಡುವಾಗ ಅಪರಾಧಕ್ಕೆ ವಿಧಿಸಿದ ದಂಡನೆಯು ಕೂಡಲೇ ನಡೆಯದಿರುವ ಕಾರಣ ಅಪರಾಧ ಮಾಡಬೇಕೆಂಬ ಯೋಚನೆಯು ನರಜನ್ಮದವರ ಹೃದಯದಲ್ಲಿ ತುಂಬಿ ತುಳುಕುವುದು. ಈ ಲೋಕದಲ್ಲಿ ನಾವು ಕೂಡ ಅಪರಾಧಗಳು ಅನೇಕ ಕಡೆಯಲ್ಲಿ ನಡೆಯುತ್ತಿದೆ. ರೇಪ್ ಕೇಸ್ ಆಗಲಿ, ಮರ್ಡರ್ ಕೇಸ್ ಆಗಲಿ, ಅನೇಕ ಈ ಅಪರಾಧಗಳೆಂಬ ಒಂದು ಪಾಪವು ತುಂಬಿ ತುಳುಕುತ್ತದೆ ಒಂದು ಈ ಲೋಕದ ನರಜನ್ಮದವರ ಒಂದು ಜನರಲ್ಲಿ. ನಾವು ನೋಡುವಾಗ ಈ ಅಪರಾಧಗಳನ್ನು ನಾವು ಈಗಲೇ ತೆಗೆದುಹಾಕ್ಬೇಕಂತೆ. ದೇವರ ಕೃಪೆಯಿಂದ, ದೇವರ ಚಿತ್ತದ ಪ್ರಕಾರ ನಡೆಯಬೇಕು. ಆ ರೀತಿಯಾಗಿ ನಡೆದರೆ ಮಾತ್ರ ನಮಗೆ ಆ ಒಂದು ದೇವರ ರಾಜ್ಯ ನಮಗೆ ಸಿಗುತ್ತಂತ ಹೇಳಿ ಇಲ್ಲಿ ವಾಕ್ಯ ಹೇಳಲ್ಪಡಿದೆ. ನಾವು ಒಂದು ಯೋಸೇಫನ ಒಂದು ಸ್ಟೋರಿ ಕೇಳುವಾಗ ಆತನು ಈ ಒಂದು 8ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡುತ್ತೇವೆ ಆತನ ಬಗ್ಗೆ. ಒಂದು ಪಾಪಿಯು 100 ಸಲ ಅಧರ್ಮ ಮಾಡಿ ಬಹುಕಾಲ ಬದುಕಿದರು, ದೇವರ ಮುಂದೆ ಹೆದರಿ ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಮೇಲೆ ಆಗುವುದೆಂದು ಬಲ್ಲೆನು. ನೋಡ್ರಲ್ಲಿ ಯೋಸೇಫನ ಒಂದು ಸ್ಟೋರಿ ಕೇಳ್ತೀವಿ ನಾವು. ಏನಂತ, ಆತನು ಪಾಪ ಮಾಡ್ಲಿಲ್ಲ. ಆತನು ಬಹಳ ಹತ್ತಿರದಿಂದ ಪಾಪ ಕರೆಯಿತು ಆತನಿಗೆ. ಬಾ ಪಾಪ ಮಾಡು, ಬಾ ಪಾಪ ಮಾಡು ಅಂತ ಹೇಳಿ ಆತನಿಗೆ ಬಹಳ ಹತ್ತಿರದಿಂದ ಕರೆಯಿತು. ಆದ್ರೆ ಆತನು ಪಾಪ ಮಾಡ್ಲಿಲ್ಲ. ಪೊಟಿಫರನ ಹೆಂಡತಿ ಆತನಿಗೆ ಕರೆದುಕೊಂಡು, ನನ್ನ ಸಂಗಡ ನೀನು ವ್ಯಾಜ್ಯ ಮಾಡು, ನನ್ನ ಸಂಗಡ ನೀನು ಏನ್ ಮಾಡು, ಮಲಗಿಕೋ ಅಂತ ಹೇಳಿ ಆ ಒಂದು ಅಸಹ್ಯವಾದ ಮಾತುಗಳನ್ನು ಆಕೆ ಆಡುತ್ತಾಳೆ. ಆದರೆ ಅಲ್ಲಿ ಯೋಸೇಫನಿಗೆ ಮೊದಲೇ ತಿಳಿದಿತ್ತು, ನಾನು ಈ ರೀತಿಯಾಗಿ ಪಾಪ ಮಾಡಿದರೆ ದೇವರು ನನಗೆ ಕ್ಷಮಿಸುತ್ತಾನಾ? ನೋಡ್ರಿ, ಒಂದೇ ಸಲ ಚಾನ್ಸ್ ಸಿಗೋದು ನಮ್ಗೆ ದೇವರಿಂದ. ಆ ಚಾನ್ಸ್ ಅನ್ನು ಯಾವಾಗಲೂ ಕೂಡ ನಾವು ಕಳೆದುಕೊಳ್ಬಾರ್ದಂತೆ. ಈ ಲೋಕದ ವಿಚಾರಣೆಗಳು ಕೂಡ ಅವ್ನಿಗೆ ಹಂಗೇ ಕಾಡಿಸ್ತವೆ. ಬಾ ಪಾಪ ಮಾಡು, ಬಾ ಪಾಪ ಮಾಡು ಬಾ ಅಂತೇಳಿ. ಆದ್ರೆ ಆ ಒಂದು ಟೈಮ್ ನಲ್ಲಿ ನಾವು ದೇವರನ್ನು ನೆನೆಸಿಕೊಳ್ಬೇಕಂತೆ. ಆತನು ದೇವರನ್ನು ನೆನೆಸಿಕೊಂಡ, ಆ ಒಂದು ಪಾಪದಿಂದ ದೂರವಾದ ಆತನು. ಆತನಿಗೆ ಪೊಟಿಫರನ ಹೆಂಡತಿಗೆ ಶಿಕ್ಷೆ ಆಯ್ತು. ಸೊ ಇಂಥ ಒಂದು ವಿಚಾರಣೆ ಗುರಿಗೆ ಆತನು ಮುಂದಾಗ್ಲಿಲ್ಲ, ದೇವರಿಗೆ ಹೆದರಿದ, ಆತನಿಗೆ ಮೇಲಾಯ್ತಂತೆ, ಆತನಿಗೆ ದೇವರ ಪ್ರೀತಿ ಬಂತು. ಸೊ ಅದೇ ರೀತಿಯಾಗಿ ಯೋಸೇಫನ ಹಾಗೆ ನಾವು ನಡೆಯುವಾಗ, ಖಂಡಿತವಾಗಲೂ ಕೂಡ ದೇವರ ಚಿತ್ತದ ಪ್ರಕಾರ ನಾವು ನಡೆಯುವಾಗ ಆತನ ಒಂದು ಉತ್ತರ ಕ್ರಿಯೆ ಮತ್ತು ಆತನ ನೀತಿವಂತರಾಗಿ ನಾವು ನಡೀಲಿಕ್ಕೆ ಸಾಧ್ಯವಾಯಿತು.
ಇಲ್ಲವಾದರೆ ನಾವು ಲೋಕದಿಂದ ಅವರು ಹೇಳಿರುವಂತ ಕಾರ್ಯಗಳನ್ನು ನಾವು ಇನ್ನಷ್ಟು ಪಾಪಗಳಲ್ಲಿ ಬೀಳುತ್ತೇವೆ ಅಂತ ಹೇಳಿ ಈ ದೇವರ ವಾಕ್ಯ ಬಹಳವಾಗಿ ನಮಗೆ ಜಾಗೃತೆಯನ್ನು ಕೊಡುತ್ತಿದೆ. ಪ್ರೀತಿ ಉಳ್ಳವರೇ, ನಾವು ಲೋಕದ ವಿಚಾರಣೆಯಲ್ಲಿ ಇರಬಾರದು. ಮತ್ತು ಮತ್ತಾಯನ ಬರೆದ ಸುವಾರ್ತೆಯಲ್ಲೂ ಕೂಡ ದೇವರು ಯೇಸು ಸ್ವಾಮಿ ಕೂಡ 20-25ರಿಂದ 27ರವರೆಗೂ ಕೂಡ ವಚನ ಬಹಳ ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಡುತ್ತದೆ. ನಾವು ದೇವರ ವಾಕ್ಯದಲ್ಲಿಯೇ ನಡೆಯಬೇಕು. ಅದೇ ರೀತಿಯಾಗಿ ನಾವು ನೋಡುವಾಗ ಇಲ್ಲಿ ನೀತಿವಂತರ ಬಗ್ಗೆ ನೋಡ್ತೇವೆ. 14ರಿಂದ 17ರವರೆಗೆ ಅತ್ಯುತ್ತಮವಾದ ಜೀವನ ಮತ್ತು ಉತ್ತಮ ಮಾರ್ಗದ ಬಗ್ಗೆ ನಾವು ನೋಡ್ತೇವೆ. ಇಲ್ಲಿ ಒಂದು ಅತ್ಯುತ್ತಮವಾದ ಒಂದು ಜೀವನದ ಬಗ್ಗೆ ಮತ್ತು ಒಂದು ಉತ್ತಮ ಮಾರ್ಗ, ಯಾವ ರೀತಿಯಾಗಿ ನಮಗೆ ಮಾರ್ಗವು ಸರಾಗ ಮಾಡಿಕೊಳ್ಳುತ್ತೆ ಎಂಬುದರ ಬಗ್ಗೆ ನಾವು ನೋಡ್ತೇವೆ. ಇಲ್ಲಿ ನಾವು ನೋಡುವಾಗ ಮನುಷ್ಯರಿಗೆ ಬದುಕಲು ಒಂದು ಉತ್ತಮ ಮಾರ್ಗವಿದೆ. ಆ ಮಾರ್ಗವನ್ನು ಯಾವಾಗಲೂ ಕಳ್ಕೊಬೇಡ್ರಿ. ಆ ಉತ್ತಮ ಮಾರ್ಗವೇನೆಂದರೆ ದೇವರ ರಾಜ್ಯದ ಸುವಾರ್ತೆಯನ್ನು ಸಾರಿರಿ, ದೇವರ ರಾಜ್ಯದ ಒಂದು ವಿಷಯಗಳನ್ನು ಸಾರಿರಿ ಈ ಲೋಕದ ಜನರಿಗೆ ಅಂತ ಹೇಳಿ ಇಲ್ಲಿ ವಾಕ್ಯಗಳು ನಮಗೆ ತಿಳಿಯಪಡಿಸುತ್ತೆ. ನೀವು ಸಾರದೆ ಹೋದರೆ ನೀವು ಲೋಕಕ್ಕೆ ಬಾಧ್ಯಸ್ಥರಲ್ಲ. ನೀವು ಸಾರದೆ ಹೋದರೆ ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಲ್ಲ. ಲೋಕಕ್ಕೆ ನೀವು ಬಾಧ್ಯಸ್ಥರಾಗಿರಬಹುದು, ಆದ್ರೆ ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಲ್ಲ ಅಂತ ಹೇಳಿ ನಮಗೆ ದೇವರು ಹೇಳ್ತಾನೆ. ನಾವು ನೋಡುವಾಗ ಮನುಷ್ಯರಿಗೆ ಬದುಕಲು ಒಂದು ಉತ್ತಮ ಮಾರ್ಗ ಇರುವಾಗ ಉತ್ತಮ ಮಾರ್ಗದಲ್ಲಿ ಮಾತ್ರ ನಾವು ಹೋಗಬೇಕು. ಕೆಟ್ಟದಾದ ಮಾರ್ಗದಲ್ಲಿ ನಾವು ಹೋಗದೆ ಬುದ್ಧಿವಂತರಾಗಿ ನಡೆಯಬೇಕು ಅಂತೇಳಿ ದೇವರು ಬಹಳ ಸ್ಪಷ್ಟವಾಗಿ ನಮಗೆ ಕಳಿಸಿಕೊಡುತ್ತಿದ್ದಾನೆ. ಅದೇ ರೀತಿಯ ಎರಡನೇದಾಗಿ ನಾವು ನೋಡುವಾಗ ಬೇರೆಯವರಿಗೋಸ್ಕರ ತಮ್ಮನ್ನು ನಿರಾಕರಿಸಿಕೊಂಡು ಕ್ರಿಸ್ತನಲ್ಲಿ ಸಂತೋಷವನ್ನು ಕಂಡುಕೊಳ್ಬೇಕಂತೆ. ನಾವು ಬೇರೆಯವರಿಗೋಸ್ಕರ ತಮ್ಮನ್ನು ನಿರಾಕರಿಸಿಕೊಳ್ಬೇಕಂದ್ರೆ ಅಂದ್ರೆ ಸೇವೆಗಾಗಿ ತಮ್ಮನ್ನು ನಿರಾಕರಿಸಿಕೊಂಡು ಸೇವೆ ಮಾಡ್ಲಿಕ್ಕೆ ಹೋಗ್ಬೇಕು. ಅಲ್ಲಿ ಎಷ್ಟೇ ದುಷ್ಟ ಜನರು ಬಂದು ನಮಗೆ ಹಿನೈಸಿದ್ರು ಕೂಡ ಅವರ ಮಾತನ್ನು ಕೇಳದೆ, ನಾವು ಅವರಿಂದ ಹೆದರದೆ ಅವರಿಗೆ ಸುವಾರ್ಥಿಕರಾಗಿ ನಾವು ನಿಲ್ಲಬೇಕಂತೆ. ಸೊಲೊಮನನು ಕೂಡ ಆ ರೀತಿಯಾಗಿ ನಿಂತ, ಆತನಿಗೆ ಆ ಒಂದು ಜ್ಞಾನವನ್ನು ಕೂಡ ದೇವರು ಕೊಟ್ರು. ಅದೇ ರೀತಿಯಾಗಿ ಪೌಲನು ಕೂಡ ಬಹಳ ಅದ್ಭುತವಾಗಿ ಸೇವೆ ಮಾಡಿದ, ಅದು ಸೌಲನಾಗಿ ಮಾರ್ಪಟ್ಟ. ಏನಕ್ಕೆಂದ್ರೆ ಈ ಲೋಕದಲ್ಲಿ ನಾವು ಅದ್ಭುತವಾಗಿ ಸೇವೆ ಮಾಡುವಾಗ, ಈ ಲೋಕದಲ್ಲಿ ನಾವು ಅದ್ಭುತವಾಗಿ ಕ್ರಿಯೆಗಳನ್ನು ನಡೆಸುವಾಗ, ಆ ಅದ್ಭುತವಾದ ಮಾತುಗಳು ನಮ್ಮಲ್ಲಿ ಇರುವಾಗ ನಾವು ಖಂಡಿತವಾಗಲು ಮುಂದಕ್ಕೆ ನಾವು ಹೋಗ್ತೇವೆ. ಆ ಸರಾಗ ಮಾರ್ಗವನ್ನು ನಾವು ಹಿಡಿದುಕೊಳ್ಳಬೇಕಂತೆ, ಆ ಒಂದು ಉನ್ನತ ಮಾರ್ಗವನ್ನು ನಾವು ಹಿಡಿದುಕೊಳ್ಳಬೇಕು. ಈ ಲೋಕದ ಜನರು ನಮ್ಗೆ ಅನೇಕ ಪಾಪಗಳಲ್ಲಿ ಬಂಧನ ಮಾಡ್ತಾರೆ. ಈ ಲೋಕಗಳಲ್ಲಿ ನಮ್ಮನ್ನು ಅನೇಕ ಜನರು ಪಾಪದ ಕೆಸರಿನಲ್ಲಿ ಮುಳುಗಿಸಿಕೊಡ್ತಾರಂತೆ. ಆದ್ರೆ ನಾವು ಅವರ ಮಾತಿನಲ್ಲಿ ಹಂಗಾಗಬಾರದು, ನಾವು ಮುಳುಗಿ ಹೋಗಬಾರದು. ದೇವರ ಕೃಪೆಯಲ್ಲಿ, ದೇವರ ರಾಜ್ಯದಲ್ಲಿ ನಾವು ಸೇರುವಂತರಾಗಿರಬೇಕು. ನಾವು ನೋಡುವಾಗ ಈ ವಚನಗಳು ನಮಗೆ ಏನನ್ನು ಕಲಿಸಿಕೊಡುತ್ತಂದ್ರೆ, ಬುದ್ಧಿವಂತರಾಗಿ ನಡೆಯಿರಿ, ಬುದ್ಧಿಹೀನರಾಗಿ ನಡೆಯಬಾರದು. ಜ್ಞಾನವಂತರಾಗಿ ನಡೆಯಿರಿ, ಜ್ಞಾನಹೀನರಾಗಿ ನೀವು ನಡೆಯಬಾರದು ಅಂತ ಹೇಳಿ ನಮಗೆ ವಚನಗಳು ಬಹಳ ಸ್ಪಷ್ಟವಾಗಿ ಹೇಳಲ್ಪಡುತ್ತದೆ. ಇಲ್ಲಿ 13ನೇ ವಚನದಲ್ಲಿ ನಾವು ನೋಡುವಾಗ, ಆದರೆ ದುಷ್ಟನಿಗೆ ಮೇಲಾಗುವುದು ನೆರಳಿನಂತೆ, ಅವನ ದಿನಗಳು ಹೆಚ್ಚುವುದಿಲ್ಲ. ದುಷ್ಟನಿಗೆ ಮೇಲಾಗುವುದಂತೆ, ಅವನ ನೆರಳಿನಂತೆ ಅವನ ಒಂದು ಲೋಕದಲ್ಲಿ ಯಾವಾಗಲೂ ಕೂಡ ಅವನು ದೇವರಿಗೆ ಹೆದರುವುದಿಲ್ಲ ಅಂತೆ, ಅವನ ದಿನಗಳು ಕೂಡ ಹೆಚ್ಚುವುದಿಲ್ಲ. ದುಷ್ಟನ ಕಾರ್ಯವು ಸಫಲವಾಗುವುದಿಲ್ಲ, ಯಾಕಂದ್ರೆ ಆತನ ಕಾರ್ಯವು ಯಾವಾಗಲೂ ಕೂಡ ಮೇಲಕ್ಕೆ ಎತ್ತಿರುವಂತ ಸಮಯದಲ್ಲಿ ಈ ಲೋಕದಲ್ಲಿ ಅವನಿಗೆ ಒಂದು ದಿನ ಪ್ರಾಣ ಹೋಗುತ್ತೆ. ಆ ಪ್ರಾಣ ಹೋಗುವಾಗ ಪರಿಶುದ್ಧವಾದ ಸ್ಥಳವು ಆತನಿಗೆ ಸಿಗದೇ ಕಾರಣ ಅವನು ನರಕದಲ್ಲಿ ಹೋಗ್ಬೇಕಾಗುತ್ತೆ. ನಾವು ದುಷ್ಟರಾಗಿ ನಡೆಯಬಾರದು, ಈ ಲೋಕದ ಪಾಪದ ಕೆಸರಿನಲ್ಲಿ ನಾವು ಮುಳುಗಬಾರದು ಅಂತ ಹೇಳಿ ಇಲ್ಲಿ ದೇವರ ವಾಕ್ಯವು ನಮಗೆ ಸ್ಪಷ್ಟವಾಗಿ ನೋಡುತ್ತೆ. ಇಲ್ಲಿ 17ನೇ ವಚನದಲ್ಲಿ ಕೂಡ ನಾವು ನೋಡುತ್ತೇವೆ, ಲೋಕದಲ್ಲಿ ನಡೆಯುವುದನ್ನು ಮನುಷ್ಯನು ಗ್ರಹಿಸಲಾರನು, ಎಷ್ಟು ಪ್ರಯಾಸ ಪಟ್ಟು ವಿಚಾರಿಸಿದರೂ ಗ್ರಹಿಸಲಾರನು. ಹೌದು, ಜ್ಞಾನಿಯ ಗ್ರಹಿಸಬಹುದೆಂದರೂ ಗ್ರಹಿಸಲಾರನು ಎಂಬುದಾಗಿ ನಾನು ದೇವರ ಕೆಲಸವನ್ನೆಲ್ಲ ದೃಷ್ಟಿ ತಿಳಿದುಕೊಂಡೆನು. ದೇವರ ಕೆಲಸ ಯಾವ ರೀತಿಯಾಗಿರ್ತಂದ್ರೆ, ಒಂದು ಅದ್ಭುತವಾಗಿ, ರಹಸ್ಯವಾಗಿ, ವಿಧೇಯತೆಯ ಪ್ರಕಾರ, ಬುದ್ಧಿವಂತಿಕೆಯ ಪ್ರಕಾರ ಆ ವಾಕ್ಯಗಳು ಇರುತ್ತಂತೆ. ದೇವರು ನಮಗೆ ಬಹಳ ಅದ್ಭುತವಾಗಿ ನಮಗೆ ವಚನಗಳನ್ನು ಕಲಿಸಿಕೊಡುತ್ತಿದ್ದಾರೆ. ಪ್ರೀತಿ ಉಳ್ಳವರೇ, ನಾವು ವಚನದ ಪ್ರಕಾರ ನಡೆಯೋಣ. ಈ ಒಂದು ಪ್ರಸಂಗಿಯ ನಿಮಿತ್ತವಾಗಿ ನಾವು ನಡೆಯೋಣ. ಈ ಪ್ರಸಂಗಿಯಲ್ಲಿ ಬಹಳ ಅದ್ಭುತವಾಗಿ ನಮಗೆ ತಿಳಿಸಿಕೊಡುತ್ತಾನೆ. ನಮ್ಮ ಪ್ರಾಣ ಯಾವಾಗ ಹೋಗುತ್ತೆ, ಯಾವಾಗ ಬಿಡುತ್ತೆ ಅದು ನಮಗೆ ಗೊತ್ತಿರಲ್ಲ. ಆದ್ರೂ ಪ್ರಾಣ ಹೋಗುವುದಕ್ಕಿಂತ ಮುಂಚೆ, ಪಾಪ ಮಾಡುವುದಕ್ಕಿಂತ ಮುಂಚೆ ನಾವು ದೇವರಲ್ಲಿ ಸ್ವಲ್ಪ ಹೊತ್ತು ಸಮಯವನ್ನು ಕಳೆಯೋಣ. ಸ್ವಲ್ಪ ಹೊತ್ತು ನಮ್ಮ ಸಮಯವನ್ನು ಆತನಿಗೆ ಹಾಕೋಣ. ಆಗ ಮಾತ್ರ ನಮಗೆ ದೇವರ ಒಂದು ಉನ್ನತ ಮಾರ್ಗ, ದೇವರು ಉನ್ನತ ಮಾರ್ಗದಲ್ಲಿ ನಮಗೆ ನಿತ್ಯವಾದ ಒಂದು ಸಮಯ, ನಿತ್ಯವಾದ ಜೀವನ, ನಿತ್ಯವಾದ ಮಾರ್ಗ ನಮಗೆ ಎಲ್ಲವನ್ನೂ ಕೂಡ ಅನುಗ್ರಹಿಸಿ ಕೊಡ್ತಾನಂತೆ. ಈ ರೀತಿಯಾಗಿ ನಾವು ಜೀವಿಸಬೇಕು.
ಪ್ರೀತಿ ಉಳ್ಳವರೇ, ಈ ರೀತಿಯಾಗಿ ಆತನ ಹತ್ತಿರಕ್ಕೆ ನಾ ಬರಬೇಕು ಅಂತ ಹೇಳಿ ಈ ಪ್ರಸಂಗಿಯ ಸೊಲೊಮೋನನು ನಮಗೆ ಬಹಳ ಅದ್ಭುತವಾಗಿ ಬರೆಯುತ್ತಿದ್ದಾನೆ. ಪ್ರಸಂಗಿ 8ನೇ ಅಧ್ಯಾಯ ಈ ಒಂದು ಬುದ್ಧಿವಂತಿಕೆ ಮತ್ತು ವಿಧೇಯತೆಯ ರಹಸ್ಯ ಬಗ್ಗೆ ನಾವು ನಮಗೆ ಈ ದೇವರು ನಮ್ಮ ಮೂಲಕ ಮಾತನಾಡಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡಿಕೊಂಡು ಮುಗಿಸಿಕೊಳ್ಳೋಣ. ಮಹಾಪ್ರಭಾವವುಳ್ಳ ದೇವರಾದ ನಮ್ಮ ತಂದೆಯಾದ ಯೇಸುವೇ ನಿಮಗೆ ಸ್ತೋತ್ರವಾಗಲಿ. ದೇವಾ, ಈ ಒಂದು ವಾಕ್ಯವನ್ನು ನಮಗೆ ನಮ್ಮ ಹೃದಯಗಳಲ್ಲಿ ಅಳವಡಿಸಿಕೊಂಡು ನಡೀಲಿಕ್ಕಾಗುವಂತೆ ಸಹಾಯ ಮಾಡು ರಾಜ. ನಿಮಗೆ ಸ್ತೋತ್ರವಾಗಲಿ ಕರ್ತನೇ. ಅನೇಕ ವಿಷಯಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ದುಷ್ಟರಾಗದೆ ನೀತಿವಂತರಾಗಿ ನಡೆಯಬೇಕು, ಪಾಪಿಗಳಾಗದೆ ಪಾಪವನ್ನು ಬಿಟ್ಟು ನಾವು ನೀತಿವಂತರಾಗಿ ನಡೆಯಲಿಕ್ಕೆ ನೀವು ಸಹಾಯ ಮಾಡು ರಾಜ. ಈ ಪ್ರಸಂಗಿಯಲ್ಲಿ ಸೊಲೊಮೋನನು ಅದ್ಭುತವಾಗಿ ನಾವು ಯಾವ ರೀತಿಯಾಗಿ ಬುದ್ಧಿವಂತಿಕೆಯಿಂದ ನಡೆಯಬೇಕು ಎಂಬುದರ ಬಗ್ಗೆ ನೀವು ಕಲಿಸಿಕೊಡುತ್ತಿದ್ದೀರಾ ರಾಜಪ್ಪ ಯೇಸುವೆ. ಒಳ್ಳೆ ಬುದ್ಧಿ, ಜ್ಞಾನ, ವಿವೇಕ ನಮ್ಮಲ್ಲಿ ಅನುಗ್ರಹಿಸಿಕೊಡು. ಸೊಲೊಮೋನನ ಹಾಗೆ ಕರ್ತ ನಮಗೆ ಜ್ಞಾನವನ್ನು ಅನುಗ್ರಹಿಸಿಕೊಡು. ಪೌಲನ ಹಾಗೆ ನಾವು ಸೇವೆ ಮಾಡ್ಲಿಕ್ಕೆ ಆಗುವಂತೆ ಸಹಾಯ ಮಾಡು. ಯೇಸು ಸ್ವಾಮಿ, ನಿನ್ನ ನಾಮವನ್ನು ನಾವು ಮೇಲಕ್ಕೆ ಎತ್ತಲಿಕ್ಕೆ ಆಗುವಂತೆ ಸಹಾಯ ಮಾಡು. ಈ ಲೋಕದಲ್ಲಿ ಬದುಕುವುದಾದರೆ ನಿನ್ನ ಚಿತ್ತ ಕರ್ತನೆ, ಆ ಚಿತ್ತದ ಪ್ರಕಾರ ನಾವು ಬದುಕಲಿಕ್ಕೆ ನಮಗೆ ನೀನು ಸಹಾಯ ಮಾಡಿಕೊಡು ಯೇಸಪ್ಪ. ಈ ಲೋಕದ ಜನರ ಹಾಗೆ, ಈ ಲೋಕದ ಅಧಿಕಾರಿಗಳ ಹಾಗೆ ನಾವು ನಡೆಯದೆ ಪರಲೋಕ ರಾಜ್ಯದಲ್ಲಿರುವಂತ ಯೇಸುವಿನ ಅಧಿಕಾರ ಹಾಗೆ ನಾವು ನಡಲಿಕ್ಕೆ ಆಗೋದನ್ನ ಸಹಾಯ ಮಾಡು. ನಿಮಗೆ ನಾವು ಹೆದರಲಿಕ್ಕೆ ನಮಗೆ ನೀನು ಸಹಾಯ ಮಾಡಿಕೊಡು. ನಾವು ನಿಮಗೆ ಹೆದರಿ ನಾವು ಕರ್ತನ ರಾಜ ನಿನ್ನ ಚಿತ್ತದ ಪ್ರಕಾರ ನಡಲಿಕ್ಕೆ ಆಗುವಂತೆ ನೀನು ಸಹಾಯ ಮಾಡು. ಈ ಲೋಕದ ಜನರ ಹಾಗೆ ನಾವು ಆಗದೆ ನೀನು ಸಹಾಯ ಮಾಡಿಕೊಡ್ಬೇಕಾಗಿ ನಾನು ಬೇಡಿಕೊಳ್ಳುತ್ತೇನೆ ರಾಜ. ಇಲ್ಲಿ ಕುಳಿತುಕೊಂಡಿರುವಂತ ಎಲ್ಲಾ ನಿನ್ನ ಪ್ರೀತಿ ಉಳ್ಳ ಮಕ್ಕಳು ಕರ್ತನೆ, ನಿನ್ನ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ಲಿಕ್ಕೆ ಆಗುವಂತೆ ಸಹಾಯ ಮಾಡು. ಕಾಲವನ್ನು ಸುಮ್ಮನೆ ಕಳೆದುಕೊಳ್ಳದೆ ಅದನ್ನು ಬೆಲೆ ಉಳ್ಳದೆಂದು ನೆನೆಸಿಕೊಂಡು ಪ್ರಾರ್ಥನೆ ಮಾಡ್ಲಿಕ್ಕೆ ಆಗುವಂತೆ ಸಹಾಯ ಮಾಡು. ನಮ್ಮ ಸಂಗಡ ನೀರು ದೇವರೇ, ಇಲ್ಲಿ ಕುಳಿತುಕೊಂಡ ಎಲ್ಲರ ಮೇಲೆ ನಿನ್ನ ಸುವರಗಳನ್ನು ಸುರಿಸು ಕರ್ತನೆ. ದೇವಾರಾಜ, ನಾವು ಯಾವಾಗಲೂ ಕೂಡ ನಿತ್ಯವಾದ ಮಾರ್ಗವನ್ನು ಅನುಗ್ರಹಿಸ್ಲಿಕ್ಕೆ ಆಗುವಂತೆ ಸಹಾಯ ಮಾಡು. ನೀವು ಮಹಿಮೆ ಹೊಂದಬೇಕು ಕರ್ತನೆ, ಯಾವಾಗಲೂ ಕೂಡ ನೀವು ಮಹಿಮೆ ಹೊಂದಬೇಕು. ನಮ್ಮ ಎಲ್ಲರನ್ನು ಕೂಡ ನೀನು ಒಳ್ಳೆ ಆರೋಗ್ಯ, ಶಕ್ತಿ, ಬಲ, ಜ್ಞಾನ, ವಿವೇಕವನ್ನು ಅನುಗ್ರಹಿಸಿಕೊಡು. ದುಷ್ಟರಾಗದೆ ನೀತಿವಂತರಾಗಿ ನಡಲಿಕ್ಕೆ ಆಗುವಂತೆ ಸಹಾಯ ಮಾಡಿಕೊಡ್ಬೇಕಾಗಿ ನಾನು ಬೇಡಿಕೊಳ್ಳುತ್ತೇನೆ ರಾಜ. ನೀವು ಮಹಿಮೆ ಹೊಂದಬೇಕು. ಈ ಕಲ್ವಾರಿ ಚಾಪಲಿನ ಸೇವೆಯನ್ನು ಇನ್ನೂ ಹೆಚ್ಚಾಗಿ ನೀನು ಆಶೀರ್ವದಿಸು, ನಿನ್ನ ಬಲದಿಂದ ತುಂಬಿಸು. ನೀವು ಮಹಿಮೆ ಹೊಂದಬೇಕಾಗಿ ನಾನು ಬೇಡಿಕೊಳ್ಳುತ್ತಾ ನಜರೇತಿನ ಯೇಸುವಿನ ನಾಮದಿಂದ ಬೇಡುತ್ತಂತಂದು ಯಾದ ದೇವರೇ, ಆಮೇನ್.